ಹಲೋ ರೂಪ. ಹೋಗಿ ನನ್ನ ಜೊತೆ ನೀವು ಮಾತಾಡಬೇಡಿ. ನಿಮ್ಮೇಲೆ ನಂಗೆ ತುಂಬಾ ಕೋಪ ಬಂದಿದೆ. ಅಲ್ಲ ರೀ, ಹೇಳ್ಸೋದಕ್ಕೆ ನೀವು ಯಾಕೆ ಬರ್ಲಿಲ್ಲ? ನಿಮ್ಗೋಸ್ಕರ ಬಂದ ಇಷ್ಟೊತ್ತೊಬ್ಬನು ಕಾಯ್ತಾ ಇದ್ದೀನಿ ಗೊತ್ತಾ? ಎಷ್ಟು ಲೇಟ್ ಆಗಿ ಬಂದಿದ್ದೀರಿ ನೀವು ಗೊತ್ತಾ ನಿಮ್ಗೆ? ಐ ಆಮ್ ವೆರಿ ವೆರಿ ಸಾರಿ ರೂಪ. ನಾನು ಬೇಗ ಬರ್ಬೇಕಂತ ತುಂಬಾ ಪ್ರಯತ್ನ ಪಟ್ಟೆ. ಆದರೆ ಏನು ಮಾಡೋದು, ನಮ್ಮ ತಂದೆಯವರು ನನಗಾಗಿ ಒಂದು ಹೆಣ್ಣನ್ನು ನೋಡಿದ್ದರು. ಅವಳನ್ನೇ ನೀನು ಮದುವೆಯಾಗು ಎಂದು ಹಠ ಹಿಡಿದಿದ್ದರು ರೂಪ. ನಾ ಸತ್ತು ಅವಳನ್ನು ಮದುವೆಯಾಗಲಾರೆ, ನಾನು ಪ್ರೀತಿಸಿದ ಹುಡುಗಿಯನ್ನೇ ಮದುವೆಯಾಗುತ್ತೇನೆಂದು ಗಟ್ಟಿ ಮಾಡಿದ ಹೆಣ್ಣನ್ನು ಕ್ಯಾನ್ಸಲ್ ಮಾಡಿಬಿಟ್ಟೆ. ಗಟ್ಟಿ ಮಾಡಿದ ಹೆಣ್ಣನ್ನ ಯಾಕೆ ಕ್ಯಾನ್ಸಲ್ ಮಾಡಿದ್ರಿ ರೂಪ? ನೀನೆ ನುಡಿಸಲು ತಂತಿ ಬೇಕು ಹೊರತು ದಾರದವೇ ಇಲ್ಲ. ನನ್ನ ಜೀವನಕ್ಕೆ ನೀನೇ ತಂತಿ, ಅವಳಲ್ಲ. ನಿನಗೋಸ್ಕರ ನಾನು ಬೇಕಾದನ್ನು ತ್ಯಾಗ ಮಾಡಲು ಸಿದ್ಧ ರೂಪ. ನಿಮ್ಮಂಥ ಪ್ರೇತಮನ್ನು ಪಡಿಬೇಕಾದ್ರೆ ತುಂಬಾ ಪುಣ್ಯ ಮಾಡಿರ್ಬೇಕು. ನಿಮ್ಮ ಮಾತಿನಂತೆ ನಾನು ಕೂಡ ಮನೆಯಲ್ಲಿ ಒಂದು ಮೋಸ ಮಾಡಿದ್ದೀನಿ. ಯಾರಿಗೆ ಮಾಡಿರುವಿ ಮೋಸ? ನೀವು ನನಗೆ ಹಣ ತರದಕ್ಕೆ ಹೇಳಿದ್ರಲ್ವಾ? ತಂದಿದೆಯಾ ನೋಟಿನ ಕಟ್ಟನು? ಪ್ರೇತಮರಿಗೆ ಪ್ರಾಣ ಸಂತ ಅಂದಾಗ ಪಾರ ಮಾಡುವುದೇ ಪ್ರೇತಮೆಯ ಪ್ರಥಮ ಕರ್ತವ್ಯ. ಈ ಹಣ ತರಬೇಕು ಅಂದ್ರೆ ಮನೆಯಲ್ಲಿ ದೊಡ್ಡ ನಾಟಕನೇ ಮಾಡಬೇಕಾಯ್ತು. ರೂಪ, ನೀನು ನಟಿಸಿದ ನಾಟಕದ ಸನ್ನಿವೇಶದಲ್ಲಿ ಯಾವ ದುರ್ಘಟನೆಯೂ ನಡೆಯಲಿಲ್ಲ ತಾನೆ? ದುರ್ಘಟನೆ ಸರಿಸಿಕೊಳ್ಳು ನಾನಲ್ಲ, ಕೈಯಾರ ಹೆಸರಾಯ್ತು. ನೋಟನ್ನು ಕಟ್ಟು ನನ್ನ ಕೈ ಸೇರ್ತು. ಮಧ್ಯರಾತ್ರಿ ಎದ್ದು ತಿಜೋರಿ ಬಾಗ್ಲ ತೆಗೆದು ನೋಟನ್ನ ತಗೊಂಡು ನನ್ನ ಸ್ಕೂಟಿಯ ಕ್ಯಾರಿಯರ್ ನಲ್ಲಿಟ್ಟೆ. ಆಮೇಲೆ ನನ್ನ ಕೊರಳಲ್ಲಿರುವ ನನ್ನ ಚೆನ್ನನ್ನು ನಾನು ಹರ್ಕೊಂಡು ಕಳ್ರ ಅಂತ ಜೋರಾಗಿ ಕಿರಿಚಿಕೊಂಡೆ. ಆಗ ಅಪ್ಪ ಅಣ್ಣ ಅತ್ತಿಗೆ ಎದ್ದು ಅತ್ತ ಇತ್ತ ಹುಡುಕಾಡಿದ್ರು. ಬೆಳಗ್ಗೆ ಎದ್ದು ಪೊಲೀಸ್ ಕಂಪ್ಲೇಂಟ್ ಕೊಟ್ರು. ಆದರೂ ನನ್ನ ಅಣ್ಣ ಮಹೇಶ್ ಯಾಕೋ ನನ್ನ ಮೇಲೆ ಸಂಶಯ ಬಂದರೆ ನೋಡ್ತಾ ಇದ್ದಾನೆ. ನನ್ಗೇನ್ ಮಾಡ್ಬೇಕಂತ ತೋಚ್ತಾ ಇಲ್ಲ. ಯೋಚನೆ ಮಾಡಬೇಡ ರೂಪ. ನನ್ನ ಉಪಾಯ ನೀನು ಪಾಲಿಸಿದರೆ ನೀನು ನನ್ನ ಧರ್ಮ ದೇವತೆಯಾಗುವುದು ಗ್ಯಾರಂಟಿ. ಇಲ್ಲದಿದ್ದರೆ ನೀ ತಂದ ಹಣದಿಂದ ನಮ್ಮಿಬ್ಬರ ಹೆಣವಾಗುವುದು. ಯಾವುದು ಬೇಕು ರೂಪ ನಿನಗೆ? ನಿಮ್ಮ ಉಪಾಯನ ನಾನು ಖಂಡಿತ ಪಾಲಿಸ್ತೀನಿ. ಇಲ್ಲದೆ ಹೋದ್ರೆ ಆ ಕಳತನ ಸುಳಿವು ಅರ್ಸಿತು ಬಿಟ್ರೆ ನಾನು ಸೆರೆಮನೆ ಸೇರಬೇಕಾಗುತ್ತೆ. ಕೈಗೆ ಬಂದ ಹಣ ಮತ್ತೆ ಮನೆ ಸೇರುತ್ತೆ. ಎಷ್ಟೇ ಆದ್ರೂ ನಾನು ನಮ್ಮ ಹೆಂಡತಿ ಆಗೋಳಲ್ವೇ? ಅದೇನಂತ ಹೇಳಿ ನಾನು ಖಂಡಿತ ನಡ್ಕೋತೀನಿ. ಹಾಗಾದರೆ ಸತ್ಯವಾಗಿ ನೀವು ವಚನ ಕೊಡ್ತೀಯ? ಪ್ರಾಮಿಸ್ ಆಗಿ ಅದೇನಂತ ಹೇಳಿ ನಿಮ್ಮ ಮಾತಿನಂತೆ ನಾನು ನಡ್ಕೋತೀನಿ. ಆಯ್ತೇ? ಹಾಗಾದರೆ ನಿನ್ನ ಮೇಲೆ ಸಂಶಯ ಪಟ್ಟಿರುವ ನಿಮ್ಮಣ್ಣನನ್ನು ಕೊಲೆ ಮಾಡು. ಕರ್ಮೇನ್ ಏನ್ ಹೇಳ್ತಾ ಇದಾರೆ ನೀವು? ಒಡ ಹುಟ್ಟಿದ ಅಣ್ಣನ ಕೊಲೆ ಮಾಡ್ಬೇಕಾ? ರೂಪ ರೂಪ ರೂಪ, ಮನೆಯ ದೀಪವೆಂದು ಮುಚ್ಚಿಸಲು ಹೋದರೆ ಮುಖವನ್ನೇ ಸುಟ್ಟುಕೊಳ್ಳಬೇಕಾಗುತ್ತದೆ. ನಮ್ಮವರೇ ಎಂದು ಅಕ್ಕರೆ ತೋರಿದರೆ ನಮಗೆ ಆಪತ್ತು. ರೂಪ, ನಮಗೆ ಅಡ್ಡ ಬಂದವರು ಅಣ್ಣನಾದರೇನೋ ತಮ್ಮನಾದರೇನೋ, ಹೊಟ್ಟೆಯಿಂದ ಹುಟ್ಟಿದ ಮಗನಾದರೇನು, ಜನ್ಮ ನೀಡಿದ ತಾಯಿಯಾದರೇನೋ, ಅವರನ್ನು ಕೊಲೆ ಮಾಡಿದಾಗಲೇ ಈ ಸಮಾಜದಲ್ಲಿ ಬದುಕಲು ಸಾಧ್ಯ. ರೂಪ, ಆಲ್ ರೈಟ್, ನಿಮ್ಮ ಮಾತಿಗೆ ನಾನು ಒಪ್ಪಿದೆ. ಅಂತ ಸಂದರ್ಭ ಬಂತ ಅಂದ್ರೆ ನಾನು ಅವ್ರ ಕೊಲೆ ಕೂಡ ಮಾಡ್ತೀನಿ. ಗುಡ್, ವೆರಿ ಗುಡ್. ಇರಬೇಕು ನಿನ್ನಂತ ಪ್ರೇಯಸಿ. ನಾನು ಹೇಳಿದ 2 ಲಕ್ಷ ರೂಪಾಯಿ ನನ್ನ ಕೈಗೆ ಕೊಡು. ತೆಗೆದುಕೊಳ್ಳಿ.
ನಮ್ಮಿಬ್ಬರ ಮದುವೆ ಯಾವಾಗ? ಏಕೆ ಚಿಂತಿಸುವೆ ರೂಪ? ನಮ್ಮಿಬ್ಬರ ಹೃದಯ ಮಿಲನವಾಗಿದೆ. ಮಾನಸಿಕವಾಗಿ ನಾವು ಇಬ್ಬರು ಮದುವೆಯಾದಂತೆ ಸರಿ. ರೂಪ, ಮತ್ತೇಕೆ ಈ ಮದುವೆ ಎಂಬ ಆಡಂಬರ? ಸಮಯ ಸಿಕ್ಕಾಗ ನಾನು ಹೇಳುತ್ತೇನೆ. ಅದರ ಬಗ್ಗೆ ಚಿಂತೆ ಮಾಡಿ ಸ್ವರ್ಗ ಬೇಡ, ಚೆನ್ನಾಗಿರು. ಒಂದು ವೇಳೆ ಚಿಂತೆ ಎಂಬ ರೋಗ ಚಿಮ್ಮಿದರೂ ಅದನ್ನ ಸಂತೋಷಪಡಿಸೋದಕ್ಕೆ ನಿಮ್ಮ ಹೃದಯ ಸಾಗರ ಇದೆಯಲ್ಲ, ಅಸಾಕು. ತೆಗೆದುಕೊಳ್ಳಿ. ನೋಡಿ, ಮತ್ತೆ ನಾಳೆ ಭಾರತೀಯ ಮದುವೆಯಲ್ಲಿ ಭೇಟಿಯಾಗೋಣ. ನಾನೀಗ ಬರ್ತೀನಿ. ಹೆಚ್ಚು ತಪ್ಪಿದ ಹೆಣ್ಣೆ, ಯೌವನದ ಮಪ್ಪಿನಲ್ಲಿ ನಮ್ಮಂತ ಕಲ್ಲುಗಳ ಕಾಮಕರ ಕೈಗೆ ಹಣ ತಂದು ಕೊಟ್ಟರೆ ನಿನ್ನ ಕೊರಳಿಗೆ ತಾಳಿ ಕಟ್ಟುವರೇನೇ ಹುಚ್ಚಿ. ಅದು ಎಂದಿಗೂ ಸಾಧ್ಯವಿಲ್ಲ. ಏಕೆಂದರೆ ಕುಡಿಯ ಕತ್ತು ಕೈಯುವ ಕಟುಕ ಅದಕ್ಕೆ ಹುರುಳು ತಿನ್ನಿಸಿ ಮುಟ್ಟಿಸಿಕೊಳ್ಳುತ್ತಾನೆ. ಅದರಂತೆ ಈ ಕಲಿಯುಗದ ಕರ್ಮೇಂದ್ರ ನಿನ್ನನ್ನು ಮುಟ್ಟಿಸಿ ಮೋಹಿಸಿ ನಿನ್ನಲ್ಲಿರುವ ಆಸ್ತಿ ಹಣ ದೋಚಿಕೊಂಡು ಒಂದು ದಿನ ಈ ಕಟುಕನ ಕೈಯಲ್ಲಿ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವುದು ಆ ಪರ್ವತಕ್ಕೆ.